ಬೇಲೂರು ಯಗಚಿ ನದಿಯ ದಂಡೆಯಲ್ಲಿ ವಿರಾಜಮಾನವಾದ ಒಂದು ಪೌರಾಣಿಕ ಸ್ಥಳ. ಶಿಲ್ಪಕಲೆಯ ಶ್ರೇಷ್ಠತೆ ಮತ್ತು ಸಂಸ್ಕೃತಿಯ ವೈಭವದಿಂದ ಇದು ಜಗತ್ತಿನ ಗಮನ ಸೆಳೆದಿದೆ. ಹೊಯ್ಸಳ ಸಾಮ್ರಾಜ್ಯೋದಯದಲ್ಲಿ ಅವರು ಬೇಲೂರನ್ನು ತಮ್ಮ ಪ್ರಥಮ ಕೇಂದ್ರ ಸ್ಥಾನವನ್ನಾಗಿಸಿದರು. ಇದು ಕೇವಲ ರಾಜಕೀಯ ನಿರ್ಧಾರವಲ್ಲ, ಧರ್ಮ, ಕಲೆ ಮತ್ತು ಭಕ್ತಿಯ ತೀರ್ಮಾನವೂ ಆಗಿತ್ತು. ಇಲ್ಲಿ ನಿಂತಿರುವ ಶ್ರೀ ಚನ್ನಕೇಶವ ದೇವಾಲಯ ನಮ್ಮ ನಾಡಿನ ಆತ್ಮವನ್ನು ಪ್ರತಿಬಿಂಬಿಸುವ ಕಲಾತ್ಮಕ ರತ್ನ. ಈ ದೇವಾಲಯದ ಪ್ರತಿಯೊಂದು ಶಿಲ್ಪ ಭಾವನೆಯ ಸಂಯೋಜನೆ ಮತ್ತು ಸಂಸ್ಕೃತಿಯ ಹಿರಿಮೆ. ಇಲ್ಲಿಯ ಪುರಾತತ್ವ ಅಧ್ಯಯನಗಳ ಪ್ರಕಾರ ಸಾವಿರಾರು ವರ್ಷಗಳಿಂದ ಈ ಭೂಮಿಯಲ್ಲಿ ನಾಗರಿಕತೆ ಇದ್ದು, ಮೌರ್ಯ, ಸಾತವಾಹನ, ಗಂಗಾ, ಕದಂಬ ಅನೇಕ ರಾಜರುಗಳಿಗೆ ರಾಜಕೀಯ ಮತ್ತು ಆಡಳಿತದ ಕೇಂದ್ರ ಸ್ಥಾನವಾಗಿತ್ತು. 1000 ವರ್ಷಗಳ ಹಿಂದೆ ವಿನಯಾದಿತ್ಯನು ಬೇಲೂರನ್ನು ತನ್ನ ಪ್ರಥಮ ಕೇಂದ್ರ ಸ್ಥಾನವನ್ನಾಗಿಸಿದನು. ಇದರಿಂದಲೇ ಬೇಲೂರಿನ ನವ ಅಧ್ಯಾಯದ ಪ್ರಾರಂಭ. ನಂತರ ಶ್ರೀ ವಿಷ್ಣುವರ್ಧನನು ಈ ತಾಣವನ್ನು ಕಲೆ, ರಾಜಕೀಯ, ಆಡಳಿತ, ಧರ್ಮ ಎಲ್ಲದಕ್ಕೂ ಒಂದು ತೀರ್ಥ ಸ್ಥಳವನ್ನಾಗಿ ಪರಿವರ್ತನೆ ಮಾಡಿದನು. ಇಲ್ಲಿನ ಚನ್ನಕೇಶವ ದೇವಾಲಯ ಭಗವಾನ್ ವಿಷ್ಣುವಿಗೆ ಅರ್ಪಿತವಾದ ಹೊಯ್ಸಳ ಶಿಲ್ಪಕಲೆಯ ಶ್ರೇಷ್ಠ ಪ್ರತಿಮೆಯಾಗಿದೆ. ಇದು ಕೇವಲ ದೇವಾಲಯವಲ್ಲ, ಇದು ಕಾಲವನ್ನೇ ಮೀರುವ ಕಲಾತ್ಮಕ ದಾಖಲೆ. ಬೇಲೂರು ಈ ದೇವಾಲಯ ನಮ್ಮ ಪೂರ್ವಜರ ಕಲಾಪ್ರಜ್ಞೆಯನ್ನು ಮತ್ತು ಸಂಸ್ಕೃತಿಯ ಶಕ್ತಿಯನ್ನು ತೋರುತ್ತದೆ. ಹೊಯ್ಸಳರ ಪತನದ ನಂತರ ಸುಮಾರು 600 ವರ್ಷಗಳಿಗೆ ಈ ತಾಣ ನಿಶ್ಶಬ್ದವಾಯಿತು. ದ ಡಾರ್ಕ್ ಪೀರಿಯಡ್ ಆಫ್ ಬೇಲೂರು. ನಂತರದಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಮೈಸೂರು ಸಂಸ್ಥಾನಗಳಿಂದ ಪುನರುಜ್ಜೀವನಗೊಂಡಿತು. ಇಂದು ಬೇಲೂರು ಕರ್ನಾಟಕ ರಾಜ್ಯದ ಹೆಮ್ಮೆಯ ಸಂಕೇತ. ಇಲ್ಲಿನ ದೇವಾಲಯ ಭಕ್ತಿಯ ತಾಣ ಮಾತ್ರವಲ್ಲದೆ ಜಗತ್ತಿಗೆ ನಮ್ಮ ಶಿಲ್ಪಕಲೆಯ ಬದುಕು ತೋರುವ ಜೀವಂತ ಸಂಸ್ಕೃತಿ.